ಚಿಂತಾಮಣಿ ತಾಲೂಕಿನ ಕೋಡಿಗಲ್ ಗ್ರಾಮದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಬಿಡುಗಡೆ ಮಾಡಿ ಮಾತನಾಡಿದ ಕೋಡಿಗಲ್ ರಮೇಶ್, ಚನ್ನರಾಯಪ್ಪ ಎಂಬುವರ ಜಮೀನಿನ ವಿಚಾರವಾಗಿ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ 100ಕ್ಕೆ 100ರಷ್ಟು ತಪ್ಪು ಮತ್ತು ಸುಳ್ಳು ಮಾಹಿತಿ ನೀಡಲಾಗಿದೆ. ಸಾರ್ವಜನಿಕರಿಗೆ ವಾಸ್ತವಾಂಶ ತಿಳಿಯಬೇಕೆಂಬ ಉದ್ದೇಶದಿಂದ ಸ್ಪಷ್ಟನೆ ನೀಡುತ್ತಿರುವುದಾಗಿ ಹೇಳಿದರು. ಚನ್ನರಾಯಪ್ಪ ಮಗ ಪೊಲೀಸ್ ಅಧಿಕಾರಿಯಾಗಿದ್ದು ಅವರು ಯಾರನ್ನೂ ಬೈದಿಲ್ಲ, ಹೊಳೆದಿಲ್ಲ. ಆದರೂ ಕೆಲವರು ಗುಂಪು ಕಟ್ಟಿಕೊಂಡು ಅವರ ಮೇಲೆ ಉದ್ದೇಶಪೂರ್ವಕವಾಗಿ ಪಿತೂರಿ ನಡೆಸಿ ಎಫ್ಐಆರ್ ದಾಖಲಿಸಿದ್ದಾರೆ. ಗ್ರಾಮದ ನಕ್ಷೆ ಮತ್ತು ಮಂಜೂರಾತಿ ಅರ್ಜಿಗಳ ಪ್ರಕಾರ ಸುಮಾರು 23 ಜನರಿಗೆ ಅಲ್ಲಿ ಜಮೀನು ಗ್ರಾಂಟ್ ಆಗಿದೆ. ಅದರಲ್ಲಿ ಚನ್ನರಾಯಪ್ಪಗೆ 3 ಎಕರೆ 20 ಗುಂಟೆ ಜಮೀನು ಮಂಜೂರಾಗಿದೆ ಎಂದರು. ಗ್ರಾಮದ ಕೆಲವರು 53ರ ಅರ್ಜಿ ಜಮೀನನ್ನ ಇವರು ಉಳಿಮೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಆದರೆ ಗೋಪಾಲಪ್ಪ ಹಾಗೂ ಇತರೆ 6 ಜನರು ಫಾರಂ 53ರ ಅಡಿಯಲ್ಲಿ ತಲಾ 1 ಎಕರೆ 20 ಗುಂಟೆ ಜಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ಈ ಬಗ್ಗೆ ಕಂದಾಯ ಅಧಿಕಾರಿಗಳು, ವಿಎ ಮತ್ತು ಗ್ರಾಮ ಲೆಕ್ಕಿಗರು ಸ್ಥಳ ತನಿಖೆ ನಡೆಸಿ ಅಲ್ಲಿ ವ್ಯವಸಾಯಕ್ಕೆ ಯಾವುದೇ ಜಮೀನು ಲಭ್ಯವಿಲ್ಲ, ಅದು ಕೇವಲ ದನಕರುಗಳ ಮೇವಿಗಷ್ಟೇ ಸೀಮಿತವಾಗಿದೆ ಎಂದು ಸರ್ಕಾರಕ್ಕೆ ವರದಿ ನೀಡಿ ಆ ಅರ್ಜಿಗಳನ್ನು ವಜಾಗೊಳಿಸಿದ್ದಾರೆ. ಹೀಗಿದ್ರೂ ಜಮೀನು ಕಸಿದುಕೊಳ್ಳಲಾಗಿದೆ ಎನ್ನುವ ಆರೋಪ ಮಾಡುವುದು ಸರಿಯಲ್ಲ ಎಂದರು. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಈ ಹಿಂದೆ ನಡೆದಿರುವ ಹಲವು ದೌರ್ಜನ್ಯದ ಘಟನೆಗಳಿಂದಾಗಿ ಹೆಸರಾಗಿದೆ. ಈ ಭಾಗದಲ್ಲಿ ಈ ಹಿಂದೆ ಸುಮಾರು 35ಕ್ಕೂ ಹೆಚ್ಚು ಜನರ ಕೊಲೆಗಳಾಗಿದ್ದು, ಬಿಲ್ಲಾಂಡ್ಲಹಳ್ಳಿ, ಕಮ್ಮಲಹಳ್ಳಿ, ಇರಗಂಪಲ್ಲಿ ಮುಂತಾದ ಗ್ರಾಮಗಳಲ್ಲಿ ಅಹಿತಕರ ಘಟನೆಗಳು ನಡೆದಿವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಎಲ್ಲಾ ಜಾತಿಯ ಬಡವರು ನಮ್ಮ ಜೊತೆಯಲ್ಲಿದ್ದಾರೆ. ಎಸ್ಸಿ, ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ಬಡವರ ಮೇಲೆ ದೌರ್ಜನ್ಯ ನಡೆದಾಗ ನಾವು ನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ದೇವೆ. ಬಡವರ ಪರವಾಗಿ ಧ್ವನಿ ಎತ್ತುತ್ತಿರುವುದರಿಂದಲೇ ತಮ್ಮನ್ನ ಗುರಿಯಾಗಿಸಿಕೊಂಡು ಕೆಲವು ಶಕ್ತಿಗಳು ಸಂಚು ರೂಪಿಸುತ್ತಿವೆ ಎಂದು ಆರೋಪಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಗಾನಹಳ್ಳಿ ಹೋಬಳಿ ಕಡಲಮರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಸೀಮಲಗೊಟ್ಟೆ ಗ್ರಾಮ ಬಗ್ಗೆ ಒಂದು ಯೂಟ್ಯೂಬಲ್ಲಿ ಒಂದು ಪ್ರೆಸ್ ಮೀಟ್ ಬಂದಿತ್ತು. ಅದರ ವಿಚಾರವಾಗಿ ಕೂಲಂಕಷವಾಗಿ ಇದರ ಬಗ್ಗೆ ವಿವರಣೆಯನ್ನು ನಾನು ಕೊಡ್ತಾ ಇದ್ದೀನಿ. ಏನಂದರೆ, ಈಗಾಗಲೇ ಚಿಂತಾಮಣಿ ತಾಲೂಕಲ್ಲಿ ಮುಂಗಾನಹಳ್ಳಿ ಹೋಬಳಿ ಅಂದರೆ ಹೆಸರುವಾಸಿಯಾಗಿದೆ ದೌರ್ಜನ್ಯಕ್ಕೆ. ಸುಮಾರು 35 ಜನನ ಮರ್ಡರ್ ಮಾಡಿದ್ದಾರೆ. ಉದಾಹರಣೆ ಬಿಲ್ಲಾಂಡ್ಲಲ್ಲಿ ಇರ್ಬೋದು, ಕಮ್ಮಲಲ್ಲಿ ಗಲಾಟೆ ಇರ್ಬೋದು, ಇರ್ಗಂಪಲ್ಲಿ ಇರ್ಬೋದು, ಬಟ್ಲಲ್ಲಿ ಇರ್ಬೋದು, ಸುಮಾರು ಹಳ್ಳಿಗಳಲ್ಲಿ ಬಾರ್ಲಲ್ಲಿ ಇರ್ಬೋದು. 35 ಜನರನ್ನ ಮರ್ಡರ್ ಮಾಡಿದ್ದಾರೆ. ಪ್ರಾಣ ಅಂದರೆ ಯಾವುದೇ ಜಾತಿ ಇರ್ಬೋದು, ಪ್ರಾಣ ಅನ್ನೋದು ಮುಖ್ಯ. ಆ ಪ್ರಾಣ ತೆಗೆಯೋದು ಅಷ್ಟು ಈಸಿ ಅಲ್ಲ. ಕಾನೂನು ಚೌಕಟ್ಟಲ್ಲಿ ಕಾನೂನು ಸುಮ್ಮನೆ ಬಿಡಲ್ಲ ಯಾರನ್ನೂ. ಆದರೆ ಇವ್ರಿಗೆ ಇಷ್ಟ ಆದರೂ ಕೂಡ ಕೆಲವ್ರಿಗೆಲ್ಲ ಏನು ಎಸ್ಸಿ ಎಸ್ಟಿ ಅಂದರೆ ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ಬಡವರಂದರೆ ದೌರ್ಜನ್ಯ ಮಾಡೋದು, ಈ ಥರನೇ ಆಗಿಬಿಡ್ತಾ ಇದೆ. ಇದೆಲ್ಲ ಬೇಡ ಅಂತ ನಮ್ಮ ಮನಸ್ಸು. ಯಾಕಂದರೆ ನಮಗೂ ವಯಸ್ಸಾಗಿಬಿಟ್ಟಿದೆ. ಗಲಾಟೆಗಳು ಅವು ಇವು ಬೇಕಾಗಿಲ್ಲ. ಎಷ್ಟೆಷ್ಟೋ ಗಲಾಟೆ ಆಗಿದೆ, ನಾವು ಎದುರಿಸಿದ್ದೀವಿ ನ್ಯಾಯಪರವಾಗಿ. ನಾವು ಯಾವುದೋ ದೌರ್ಜನ್ಯ ಮಾಡಿಲ್ಲ, ಯಾರನ್ನೂ ನಾವು ಹೊಡೆದಿಲ್ಲ. ಯಾವುದೇ ಕಾರಣಕ್ಕೆ ಯಾವುದೇ ಒಂದು ನಮ್ಮ ಬಡವರ ಬಗ್ಗೆ ಯಾವ ಜಾತಿ ಇರ್ಬೋದು, ಬಡವರ ಬಗ್ಗೆ ಏನಾದರೂ ಅನ್ಯಾಯ ಆದರೆ ನಾವು ನಿಂತುಕೊಂಡು ಮಾಡಿದ್ದೀವಿ. ವಾಯ್ಸ್ ಮಾಡಿ ಅದಕ್ಕೆ ನಮ್ಮ ಮೇಲೆ ಕೇಸುಗಳು ಹಾಕೋದು, ನನ್ನನ್ನು ಗಡಿಪಾರು ಮಾಡಬೇಕನ್ನೋದು, ಇವನೊಬ್ಬನ ಇಲ್ದಿದ್ರೆ ನಾವೇನಾದರೂ ಮಾಡ್ಕೋಬೋದು ಅನ್ನೋದು, ಈ ಥರ ಎಲ್ಲ ಪಿತೂರಿ ಇಟ್ಕೊಂಡು ನನಗೆ ಸುಮಾರು ಸಲ ನನ್ನನ್ನು ಸಾಯಿಸಲು ಪ್ರಯತ್ನ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ಅಂಬೇಡ್ಕರ್ ಅವರ ಒಂದು ದಯದಿಂದ ನಾವು ಪ್ರಾಣ ಇಳಿಸ್ಕೊಂಡಿದ್ವಿ, ನಮ್ಮ ತಂದೆ ತಾಯಿಯವರು ಇದರಿಂದ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.